ಇನ್ಯಾವುದೋ ಮೆಸ್ಸರೆ ಮೋಡಿಗೆ ಮೆಸ್ಸೇಜ್ ಇದ್ದೇ ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಈ ದಿನ ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾದ ಘಟಕದಿಂದ ನಾವು ಈ ಕೋಲಾರ ತಾಲೂಕಲ್ಲಿ ಒಂದು ಆಂದೋಲನ ಮಾಡ್ತಿದ್ದೀವಿ. ಇದರ ಉದ್ದೇಶ ಕಾಂಗ್ರೆಸ್ ವಿರುದ್ಧ 1971ರಲ್ಲಿ ಲೋಕಸಭೆ ಚುನಾವಣೆ ನಡೆದಾಗ ಆ ಒಂದು ಚುನಾವಣೆ ಅಕ್ರಮವಾಗಿ ನಡೆದಿದೆ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ನ ಒಂದು ತೀರ್ಪು ಬರುತ್ತೆ. ಆ ತೀರ್ಪು ಬಂದು 1971ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿರ್ತಾರೆ. ಈ ಒಂದು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿರುವಂತಹ ಒಂದು ವಿಷಯ ಅಕ್ರಮವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ನಮ್ಮ ಅಲಹಾಬಾದ್ನ ಹೈಕೋರ್ಟ್ ಒಂದು ಸಂದೇಶ ರವಾನೆ ಮಾಡಿದಾಗ ಅವರು ರಾಜೀನಾಮೆ ಕೊಟ್ಟು ಯಾವುದೇ ಕಾರಣಕ್ಕೂ ಇನ್ನು 6 ತಿಂಗಳ ಕಾಲ ಈ ಒಂದು ಚುನಾವಣೆಯಲ್ಲಿ ನಿಂತ್ಕೋಬಾರದು ಅಂತೇಳಿ ಹೈಕೋರ್ಟ್ ಒಂದು ಆದೇಶ ಮಾಡಿದಾಗ ಇದಕ್ಕೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇಂದಿರಾ ಗಾಂಧಿಯವರು ಮತ್ತೆ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಈ ಒಂದು ಪ್ರಜಾಪ್ರಭುತ್ವದ ಒಂದು ಆಡಳಿತ ಏನಿದೆ ಇದರ ವಿರುದ್ಧವಾಗಿ ಒಂದು ಎಮರ್ಜೆನ್ಸಿ ಅಂತೇಳಿ ಒಂದು ಕಾನೂನನ್ನ ತಗೋಬರ್ತಾರೆ. ಎಮರ್ಜೆನ್ಸಿ ಅಂತಂದ್ರೆ ಯಾವುದೇ ಕಾನೂನು ಇಲ್ಲ, ಯಾವುದೇ ಸಂವಿಧಾನನೂ ಇಲ್ಲ. ಅವರು ಯಾವ ತರ ಆಡಳಿತ ನಡೆಸ್ತಾರೆ ಅದೇ ಆಡಳಿತ. ಸೊ ಒಂಥರ ಹೇಳ್ಬೇಕು ಅಂತಂದ್ರೆ ಹಿಟ್ಲರ್ ಆಡಳಿತ. ಈ ಒಂದು ಆಡಳಿತನ ಬರೀ 1 ವಾರ 1 ತಿಂಗಳು 2 ತಿಂಗಳು ಮಾಡಿರುವಂತದ್ದಲ್ಲ ಇಂದಿರಾ ಗಾಂಧಿ ಅವರು. ಈ ಒಂದು ಆಡಳಿತವನ್ನು ಸುಮಾರು 2 ವರ್ಷಗಳ ಕಾಲ 21 ತಿಂಗಳು 1 ತಿಂಗಳು ಕಡಿಮೆ 2 ವರ್ಷಗಳ ಕಾಲ ಈ ಒಂದು ತುರ್ತು ಪರಿಸ್ಥಿತಿಯನ್ನ ತಗೊಬಂದು ಎಮರ್ಜೆನ್ಸಿ ಅಂತೇಳಿ ತಗೊಬಂದು ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಇಲ್ದಿರ ಸುಮಾರು ಒಂದು 10-15 ಲಕ್ಷ ಜನರನ್ನ ಜೈಲಲ್ಲಿ ಹಾಕಿ ವಿರೋಧ ಪಕ್ಷದವರನ್ನ ಮುಂಚಿತವಾಗಿ ಎಲ್ಲರನ್ನು ಬಂಧಿಸಿ 2 ವರ್ಷಗಳ ಕಾಲ ಸತತವಾಗಿ ಅವನ್ನೆಲ್ಲ ಜೈಲಲ್ಲಿಟ್ಟು ಕೊಡಬಾರ್ದಂತ ವಿಚಿತ್ರ ಒಂದು ಶಿಕ್ಷೆಗಳನ್ನೆಲ್ಲ ಕೊಟ್ಟು ಆ ಒಂದು ಜೈಲೆಲ್ಲ ತುಂಬೋಗಿದ್ರೆ ಇನ್ನು ಎಲ್ಲಾಕ್ಬೇಕು ಜನರನ್ನ ಅಂತೇಳಿ ಅವ್ರ ಬಗ್ಗೆ ವಿರುದ್ಧವಾಗಿ ಯಾರು ಧ್ವನಿ ಎತ್ತಾರೆ ಅಂತವ್ರನ್ನೆಲ್ಲಾನು ಕಂಬಗಳಿಗೆ ಕಟಾಕಿ ಒಂದು ಆಡಳಿತ ನಡೆಸಿರ್ತಕ್ಕಂಥ ಆಡಳಿತ ಯಾವ್ದಾದ್ರು ದೇಶದಲ್ಲಿ ಇದೆ ಅಂತಂದ್ರೆ 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ತಗೊಬಂದು ಈ ಒಂದು ಆಡಳಿತನ ಹಿಟ್ಲರ್ ಆಡಳಿತನ ನಡೆಸ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಬಿಜೆಪಿಯ ಒಂದು ಕರೆ ಕೊಟ್ಟಾಗ ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು ಅಂತೇಳಿ ನಾವು ಕೋಲಾರ ಜಿಲ್ಲೆಯ ಯುವ ಮೋರ್ಚಾ ವತಿಯಿಂದ ನಾವು ಈ ಒಂದು ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾವು ಎಲ್ಲಾ ಕಡೆನೂ ಅವ್ರು ಮಾಡಿರ್ತಕ್ಕಂಥ ಅನಾಚಾರ ಏನಿದೆ, ಅವ್ರು ಮಾಡಿರ್ತಕ್ಕಂಥ ಹಿಟ್ಲರ್ ಸರ್ಕಾರ ಏನಿದೆ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ಜನಕ್ಕೆ ಸಂದೇಶ ತಿಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ನಾವು ಮಾಡ್ಕೊ ಬಂದಿದ್ದೀವಿ. ಇದೇ ನಮ್ಮ ಕರ್ನಾಟಕದ ಈಗಿನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಈ ಸಿದ್ದರಾಮಯ್ಯನವರು ಬೇರೆ ಪಕ್ಷದಲ್ಲಿದ್ದಾಗ ಅವರು ಕೂಡ ಇದ್ರ ಬಗ್ಗೆ ಈ ಒಂದು ಎಮರ್ಜೆನ್ಸಿ ಇದ್ರ ಬಗ್ಗೆ ಅವರು ಆ ಟೈಮಲ್ಲಿ ಧ್ವನಿ ಎತ್ತಿದ್ರು. ಆದ್ರೆ ಈಗ ಕೈ ಕಟ್ಟಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಶಿಷ್ಯನಾಗಿ ಅವರು ಯಾವ ತರ ಹೇಳ್ತಾರೆ ಆ ತರ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಆಗ ಧ್ವನಿ ಎತ್ತಿದಾಗ ಚೆನ್ನಾಗಿತ್ತು, ಈಗ ಪಕ್ಷದಲ್ಲಿ ಸೇರಿದ ತಕ್ಷಣ ಈಗ ಅದೆಲ್ಲ ಸುಳ್ಳ. ಹಾಗಾದ್ರೆ ಆಗ ನೀವು ಬೇರೆ ಪಕ್ಷದಲ್ಲಿದ್ದು ನೀವು ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ನೀವು ಧ್ವನಿ ಎತ್ತಿದ್ದೆಲ್ಲ ಸುಳ್ಳ ಆಗ. ಸೊ ಹಾಗಾಗಿ ದಯವಿಟ್ಟು ನಾವು ಕೇಳೋದೆಲ್ಲ ಒಂದೇನೆ, ಕೋಲಾರ್ನ ಯುವ ಮೋರ್ಚಾದ ವತಿಯಿಂದ ನಾವು ಕೇಳ್ತಾ ಇದ್ದೀವಿ, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಇಲ್ಲ DK ಶಿವಕುಮಾರ್ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಈ ತಾಲೂಕಿನ MLA ಅವರಾಗಿರ್ತಕ್ಕಂಥ ಕೊತ್ತೂರು ಮಂಜು ಅವರಾಗಿರ್ಬೋದು, ಈ ಒಂದು ಎಮರ್ಜೆನ್ಸಿ ಪೀರಿಯಡ್ ನ ತಗೊಬಂದಿರೋದಕ್ಕೆ ನಾವೆಲ್ಲ ಕ್ಷಮೆ ಕೇಳ್ತಾ ಇದೀವಿ ಅಂತೇಳಿ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಭಾರತ್ ಮಾತೆ.